ಜಿಕೆವಿಕೆಯಲ್ಲಿ ಈಗ ಭುಗಿಲೆದ್ದಂತಹ ಕೃಷಿ ವಿದ್ಯಾರ್ಥಿಗಳ ಆಕ್ರೋಶ ಸರ್ಕಾರದ ವಿರುದ್ಧವಾಗಿ ವಿದ್ಯಾರ್ಥಿಗಳು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನೋಡಿ, ಜಿಕೆವಿಕೆಯಲ್ಲಿ ಈಗ ವಿದ್ಯಾರ್ಥಿಗಳ ಆಕ್ರೋಶ ಭುಗಿಲೆದ್ದಿದೆ. ಸರ್ಕಾರದ ವಿರುದ್ಧವಾಗಿ ಇಲ್ಲಿ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ, ಅಸಮಾಧಾನಗೊಂಡಿದ್ದಾರೆ ವಿದ್ಯಾರ್ಥಿಗಳು. ಅಂದ್ರೆ ಕರ್ನಾಟಕ ಸಿಎಂಗೆ ನಮ್ಮ ಹೋರಾಟ ಕಾಣಿಸ್ತಾ ಇಲ್ವಾ? 20 ದಿನಗಳಿಂದ ನಾವು ನಿರಂತರವಾಗಿ ಹೋರಾಟವನ್ನ ಮಾಡ್ತಾ ಇದ್ದೀವಿ. ಹುದ್ದೆಗಳ ನೇಮಕಾತಿಯಲ್ಲಿ ನಿಯಮ ಉಲ್ಲಂಘನೆ ಆಗ್ತಾ ಇದೆ. 20 ದಿನದಿಂದ ನಾವು ನಿರಂತರವಾಗಿ ಹೋರಾಟವನ್ನ ಮಾಡ್ತಾ ಇದ್ದೀವಿ. ಹುದ್ದೆಗಳ ನೇಮಕಾತಿಯಲ್ಲಿ ನಿಯಮ ಉಲ್ಲಂಘನೆಯಾಗಿದೆ. ಅನ್ಯ ಪದವೀಧರರಿಗೆ ಹುದ್ದೆಯನ್ನ ಕೊಟ್ರೆ ನಮ್ಮ ಕತೆ ಏನಾಗಬೇಕು ಅಂತ ಪ್ರಶ್ನೆ ಮಾಡಿದ್ದಾರೆ. ಇದುವರೆಗೆ ಯಾವ ನಾಯಕರು ಕೂಡ ಸ್ಥಳಕ್ಕೆ ಬಂದಿಲ್ಲ. ಸರ್ಕಾರದವರಿಗೆ ದೆಹಲಿಗೆ ಹೋಗಕ್ಕೆ ಸಮಯ ಇರುತ್ತೆ. ನಾವು ಹೋರಾಟ ನಡೆಸ್ತಾ ಇದ್ದೀವಿ, ಇಲ್ಲಿ ಬಂದು ಏನು ಅಂತ ಕೇಳಕ್ ಸಮಯ ಇಲ್ವಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಜಿಕೆವಿಕೆಗೆ ಬರೋಕ್ಕೆ ಅವ್ರಿಗೆ ಸಮಯ ಇಲ್ವಾ? ನಮ್ಮ ಹೋರಾಟ ಅವ್ರಿಗೆ ಕಾಣಿಸ್ತಾ ಇಲ್ವಾ ಅಂತಿದ್ದಾರೆ. ರೈತರ ಮಕ್ಕಳಿಗೆ ಅನ್ಯಾಯ ಆಗ್ತಾ ಇದೆ. ಎಲ್ಲಿದೆ? ವಿದ್ಯಾರ್ಥಿಗಳ ಪ್ರಶ್ನೆ ಮಾಡ್ತಿದ್ದಾರೆ. ಇಲ್ಲಿ ರೈತರ ಮಕ್ಕಳಿಗೆ ಅನ್ಯಾಯ ಆಗ್ತಾ ಇದೆ. ನ್ಯಾಯ ಸಿಕ್ಕಿಲ್ಲ ಅಂದ್ರೆ ಫ್ರೀಡಂ ಪಾರ್ಕ್ನಲ್ಲಿ ನಾವು ಹೋರಾಟವನ್ನ ಮಾಡ್ತೀವಿ. ಒಂದ್ ವೇಳೆ ನಮಗೆ ನ್ಯಾಯ ಸಿಕ್ಲಿಲ್ಲ ಅಂದ್ರೆ ಹೋರಾಟ ಮಾಡ್ತೀವಿ ಅಂತ ಹೇಳಿದ್ದಾರೆ. ಜಿಕೆವಿಕೆಯಲ್ಲಿ ಈಗ ಕೃಷಿ ವಿದ್ಯಾರ್ಥಿಗಳ ಆಕ್ರೋಶ ಭುಗಿಲೆದ್ದಿದೆ. ಸರ್ಕಾರದ ವಿರುದ್ಧವಾಗಿ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ ವಿದ್ಯಾರ್ಥಿಗಳು. ಕರ್ನಾಟಕ ಸಿಎಂಗೆ ನಾವು ಹೋರಾಟ ಮಾಡ್ತಾ ಇರೋದು ಕಾಣಿಸ್ತಾ ಇಲ್ವಾ? 20 ದಿನಗಳಿಂದ ನಾವು ನಿರಂತರವಾಗಿ ಹೋರಾಟವನ್ನ ಮಾಡ್ತಾ ಇದ್ದೀವಿ. ಯಾವೊಬ್ಬ ರಾಜಕಾರಣಿಯೂ ಇಲ್ಲಿ ಬಂದು ಏನು ಅಂತ ಕೇಳಿಲ್ಲ. ಏನಕ್ಕೆ ಏನಾಗ್ತಾ ಇದೆ ಅಂತ ನಮ್ಮ ತೊಂದರೆ ಬಗ್ಗೆ ಏನು ಕೇಳಿಲ್ಲ ಅಂತ ಹೇಳಿ ವಿದ್ಯಾರ್ಥಿಗಳು ಪ್ರಶ್ನೆಯನ್ನ ಮಾಡಿದ್ದಾರೆ. ಅನ್ಯ ಪದವೀಧರರಿಗೆ ಹುದ್ದೆಯನ್ನ ಕೊಟ್ರೆ ನಮ್ಮ ಕಥೆ ಏನಾಗಬೇಕು? ನಮ್ಮ ಹುದ್ದೆ ನೇಮಕಾತಿಯಲ್ಲಿ ನಿಯಮ ಉಲ್ಲಂಘನೆ ಆಗಿದೆ. ಅನ್ಯ ಪದವೀಧರರಿಗೆ ಹುದ್ದೆ ಕೊಡಲು ಮುಂದಾಗ್ತಾ ಇದೆ ಸರ್ಕಾರ. ಅವ್ರಿಗೆ ಕೊಟ್ಬಿಟ್ರೆ ನಾವೇನು ಮಾಡಬೇಕು ಅಂತ ಪ್ರಶ್ನೆ ಮಾಡ್ತಿದ್ದಾರೆ ವಿದ್ಯಾರ್ಥಿಗಳು. ಇದುವರೆಗೆ ಯಾವ ಕಾರಣಕ್ಕೂ ಸ್ಥಳಕ್ಕೆ ಬಂದಿಲ್ಲ. ಸರ್ಕಾರದವರಿಗೆ ದೆಹಲಿಗೆ ಹೋಗೋಕ್ಕೆ ಸಮಯ ಇರುತ್ತೆ, ಆದರೆ ಇಲ್ಲಿ ನಾವು ಹೋರಾಟ ಮಾಡ್ತಿದ್ದೀವಿ, ಇಲ್ಲಿಗೆ ಬರೋದಕ್ಕೆ ಸಮಯ ಇಲ್ವಾ? ಡಿ.ಕೆ. ಶಿವಕುಮಾರ್ ಅವರಿಗೆ ನಮ್ಮ ಹೋರಾಟ ಕಾಣಿಸ್ತಾ ಇಲ್ವಾ ಅಂತ ವಿದ್ಯಾರ್ಥಿಗಳು ಆಕ್ರೋಶವನ್ನು ಹೊರಹಾಕಿದ್ರು, ಪ್ರಶ್ನೆ ಮಾಡಿದ್ರು. ಇಲ್ಲಿ ವಿದ್ಯಾರ್ಥಿಗಳು ಏನೋ ದೆಹಲಿಗೆ ಹೋಗಕ್ಕೆ ಅವ್ರಿಗೆ ಟೈಮ್ ಇದೆ, ಇಲ್ಲಿಗೆ ಬರೋಕೆ ಅವ್ರಿಗೆ ಟೈಮ್ ಇಲ್ವಾ ಅಂತ ಹೇಳಿ ಆಕ್ರೋಶವನ್ನ ಹೊರಹಾಕಿದ್ರು. ರೈತರ ಮಕ್ಕಳಿಗೆ ನ್ಯಾಯ ಎಲ್ಲಿದೆ ಅಂತ ವಿದ್ಯಾರ್ಥಿಗಳು ಪ್ರಶ್ನೆ ಕೇಳಿದ್ದಾರೆ. ನ್ಯಾಯ ಸಿಕ್ಕಿಲ್ಲ ಅಂದ್ರೆ ಫ್ರೀಡಂ ಪಾರ್ಕ್ನಲ್ಲಿ ಹೋರಾಟ ಮಾಡ್ತೀವಿ ಅಂತ. ನೋಡಿ, ಈಗ ಇಷ್ಟೆಲ್ಲ ಪ್ರಶ್ನೆ ಮಾಡಿದ್ಮೇಲೆ ಕೊನೆಗೂ ಸಿಎಂ ಬಂದ್ರು ಅವ್ರ ಸಮಸ್ಯೆ ಆಲಿಸೋದಿಕ್ಕೆ. ಕೊನೆಗೂ ಜಿಕೆವಿಕೆ ವಿದ್ಯಾರ್ಥಿಗಳ ಸಮಸ್ಯೆ ಆಲಿಸಿದ್ದಾರೆ ಸಿಎಂ. ಏನ್ರಪ್ಪ, ನಿಮ್ ಜೊತೆ ನಾನಿದ್ದೀನಿ, ನಿಮ್ ಪ್ರಾಬ್ಲಮ್ ಏನ್ ಹೇಳಿ ಅಂತ ಕೇಳಿದ್ದಾರೆ. ಮರದ ನೆರಳಲ್ಲೇ ಕುತ್ಕೊಂಡು ಇಲ್ಲಿ ಅವ್ರ ಪ್ರಾಬ್ಲಮ್ ಕೇಳಿದ್ದಾರೆ. ಕಾರಿನಿಂದ ಇಳಿದು ಮರದ ಕೆಳಗೆ ಕೂತ್ಕೊಂಡು ಅವರ ದೂರನ್ನ ಸ್ವೀಕರಿಸಿದ್ದಾರೆ. ಮರದ ನೆರಳಿನಲ್ಲೇ ಕೂತು ವಿದ್ಯಾರ್ಥಿಗಳಿಂದ ಒಂದು ವಸ್ತುಸ್ಥಿತಿಯನ್ನ ವಿವರವಾಗಿ ತಿಳಿದುಕೊಂಡಿದ್ದಾರೆ. ಸ್ಟೂಡೆಂಟ್ಸ್ ಸಮಸ್ಯೆಯನ್ನ ಆಲಿಸಿ ಪರಿಹಾರದ ಭರವಸೆಯನ್ನು ಕೂಡ ನೀಡಿರುವಂಥದ್ದು ಸಿಎಂ. ಇನ್ನು ನಿಮಗೆ ಅನ್ಯಾಯವಾಗದಂತೆ ಕ್ರಮ ಕೈಗೊಳ್ಳಲಾಗುತ್ತೆ, ಕಾನೂನಾತ್ಮಕವಾಗಿ ಬಗೆಹರಿಸಲು ಅಧಿಕಾರಿಗಳಿಗೆ ಸೂಚನೆ ನೀಡ್ತೀನಿ, ಪ್ರತಿಭಟನೆಯನ್ನ ಕೈ ಬಿಡಿ, ನಮ್ಮ ಸರ್ಕಾರ ನಿಮ್ಮೊಂದಿಗಿದೆ ಅಂತ ಸಿಎಂ ಡಿ.ಕೆ. ಶಿವಕುಮಾರ್ ಇಲ್ಲಿ ಭರವಸೆಯನ್ನ ನೀಡಿದ್ದಾರೆ. ನೋಡಿ, ಇಷ್ಟೆಲ್ಲ ಪ್ರಶ್ನೆ ಮಾಡಿದ್ರು ವಿದ್ಯಾರ್ಥಿಗಳು. ನಾವು 20 ದಿನಗಳಿಂದ ಹೋರಾಟ ಮಾಡ್ತಿದ್ದೀವಿ, ನಮ್ಮ ಹೋರಾಟ ನಿಮಗೆ ಕಾಣಿಸ್ತಾ ಇಲ್ವಾ? ದೆಹಲಿಗೆ ಹೋಗಕ್ಕೆ ಟೈಮ್ ಇದೆ ನಿಮಗೆ, ಇಲ್ಲಿ ಹೋರಾಟದ ಹತ್ರ ಬಂದು ಏನು ಎತ್ತ ಅಂತ ಕೇಳಕ್ಕೆ ಟೈಮ್ ಇಲ್ವಾ ನಿಮಗೆ ಅಂತ ಪ್ರಶ್ನೆ ಮಾಡಿದ್ರು. ನೋಡಿ, ಈಗ ಸಿಎಂ ಈ ಪ್ರಶ್ನೆ ಎದ್ದಂತಹ ನಂತರದಲ್ಲಿ ಈಗ ಕೊನೆಗೂ ಜಿಕೆವಿಕೆ ವಿದ್ಯಾರ್ಥಿಗಳ ಸಮಸ್ಯೆ ಆಲಿಸಿದ್ದಾರೆ. ಏನ್ರಪ್ಪ ನಿಮ್ಮ ಪ್ರಾಬ್ಲಮ್ಮು? ನಾನಿದ್ದೀನಿ, ಹೇಳಿ ನಿಮ್ಮ ಪ್ರಾಬ್ಲಮ್ ಏನಿದೆ ಹೇಳಿ ಅಂತ ವಿದ್ಯಾರ್ಥಿಗಳ ಸಮಸ್ಯೆನ ಕೇಳಿಸ್ಕೊಂಡಿದ್ದಾರೆ. ಹಿಂದೆ ಅವ್ರು ಏನು ಮಾಡಕ್ಕಾಗಿರ್ಲಿಲ್ಲ, ನಾವೀಗ ಓಪನ್ ಮಾಡಿದೀವಿ. ನಾವು ಮುಂದಕ್ಕೆ ಏನಾದ್ರು ಅಮೆಂಡ್ಮೆಂಟ್ ಮಾಡಿ ನಿಮ್ಗೆ ಏನ್ ಬೇಕು ನಾವು ಸಹಾಯ ಮಾಡ್ತೀವಿ. ವಿ ವಿಲ್ ನಾಟ್ ಅಲೋ ದೋಸ್ ಇನ್ಸ್ಟಿಟ್ಯೂಷನ್ ಟು ಕಮ್ ಅಪ್. ಟೀಕೆಗಳೆಲ್ಲ ಸಾಯ್ತವೆ, ಕೆಲಸಗಳು ಉಳಿತವೆ. ನಿಮ್ ಕೆಲಸ ನಾವು ಮಾಡ್ಕೊಡ್ತೀವಿ. ಎಲ್ಲ ವಿಡ್ರಾ ಮಾಡಿ ನಾನು ಫೈಲ್ ತರಿಸಿ ಮಾತಾಡ್ತೀನಿ. ಏನ್ ಕರೆದಿದ್ದೀವಿ ICAR ಅಕ್ರಿಡೇಷನ್ ಮೇಲೆ, ICAR ಗೈಡ್ಲೈನ್ಸ್ ಮೇಲೆ ವರ್ಕ್ ಆಗ್ತಿರುತ್ತೆ ಪ್ರತಿಯೊಂದು ಅಗ್ರಿಕಲ್ಚರ್ ಯೂನಿವರ್ಸಿಟಿ. ಇವನ್ ನಮ್ಮ ಸಿಲೆಬಸ್ ಇಂದ ಇಟ್ಕೊಂಡು ಪ್ರತಿಯೊಂದನ್ನು 5th ಡೀನ್ ಕಮಿಟಿ, 6th ಡೀನ್ ಕಮಿಟಿ ಅಂತ ಡೀನ್ ಕಮಿಟಿಯಿಂದ ಏನ್ ಡಿಸೈಡ್ ಮಾಡ್ತಾರಲ್ಲ ಅದೇ ಗೈಡ್ಲೈನ್ಸ್ ಮೇಲೆ ಸಿಲೆಬಸ್ ಆಗಲಿ ಪ್ರತಿಯೊಂದು ಡಿಸೈಡ್ ಆಗಿ ನಮ್ಮ ಸ್ಟೇಟ್ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಆಯ್ತು, ಪ್ರತಿ ಅಗ್ರಿಕಲ್ಚರ್ ಯೂನಿವರ್ಸಿಟಿ ICAR ಅಕ್ರಿಡೇಟೆಡ್ ರನ್ ಆಗುತ್ತೆ ಸರ್.